ಬೆಣ್ಣೆ ಶಿರೂರಿನಲ್ಲಿ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಬೆಣ್ಣೆ ಶಿರೂರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 2025-26ನೇ ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭ ಇತ್ತೀಚೆಗೆ ನಡೆಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ಟಿಕೆ ಹೇರೂರು ಪ್ರೌಢಶಾಲೆಯ ಮುಖ್ಯ ಗುರು ಹಾಗೂ ಇದೇ ಶಾಲೆಯ ಮಾಜಿ ವಿದ್ಯಾರ್ಥಿಯಾದ ರಾಜಶೇಖರ್ ತಲಾರಿ, ಅಕ್ಷರಾಭ್ಯಾಸವನ್ನು ಮಾಡಿರುವಂತಹ ಒಬ್ಬ ಸಣ್ಣ ವಿದ್ಯಾರ್ಥಿ. ಈ ಒಂದು ನಮ್ಮೂರು ಅತ್ಯಂತ ಬಹುಶಃ ಕರ್ನಾಟಕದಲ್ಲಿಯೇ ಗಡಿ ಭಾಗದಲ್ಲಿರುವಂಥದ್ದು, ರಾಜ್ಯದಲ್ಲಿಯೇ ಜಿಲ್ಲೆಯ ಕೊನೆಯದಾಗಿದೆ, ಜಿಲ್ಲೆಯಲ್ಲಿಯೇ ತಾಲೂಕು ಕೊನೆಯದಾಗಿದೆ, ತಾಲೂಕಿನಲ್ಲಿಯೇ ನಮ್ಮೂರು ಕೂಡ ಅತ್ಯಂತ ಗಡಿ ಗ್ರಾಮವಿದೆ. ಇತ್ತ ಮಹಾರಾಷ್ಟ್ರ, ಇತ್ತ ಕರ್ನಾಟಕ, ನಮ್ಮೆಲ್ಲ ವ್ಯವಹಾರಗಳು ಈ ಹಿಂದೆ ಮರಾಠಿ ಮಾಧ್ಯಮದಲ್ಲಿ ನಮ್ಮ ಹಿರಿಯರ ಕಲ್ತಿದ್ದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ಬಹಳ ವಿಶೇಷತೆಯನ್ನು ಹೊಂದಿರುವಂತಹ ನಮ್ಮೂರಿನಲ್ಲಿರುವಂತಹ ಬಹಳಷ್ಟು ಯುವಕರು, ವಿದ್ಯಾವಂತರು. ಬಹುಶಃ ನಮ್ಮೂರಿನಲ್ಲಿ ಇದೇ ಇಲಾಖೆಯಲ್ಲಿ ಒಬ್ಬ ವ್ಯಕ್ತಿ ಇಲ್ಲ ಅನ್ನುವಂಥದ್ದಿಲ್ಲ. ಯಾವುದೇ ಇಲಾಖೆ ತಗೊಳ್ರಿ ನೀವು, ಎಲ್ಲ ಇಲಾಖೆಯಲ್ಲಿ ನಮ್ಮೂರಿನ ಯುವಕರಿದ್ದಾರೆ, ನಮ್ಮೂರಿನ ಪ್ರಜೆಗಳಿದ್ದಾರೆ ಎನ್ನುವಂಥದ್ದು ನಮ್ಮ ಹೆಮ್ಮೆ. ನಾವು ಯಾವುದಕ್ಕೂ ಹಿಂದಿಲ್ಲ ಅನ್ನುವಂಥದ್ದನ್ನು ಹೇಳ್ತೇನೆ. ಇವತ್ತಿನ ಧಾವಂತದ ಜೀವನದಲ್ಲಿ ನಾವೆಲ್ಲರೂ ಕೂಡ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಶಿಕ್ಷಣದ ಮೂಲಕ ಉನ್ನತ ಸ್ಥಾನಗಳಿಗೆ ಏರಲು ಸಾಧ್ಯವಿದೆ ಎಂದು ಪ್ರೇರಣೆ ನೀಡಿದರು. ಕಾರ್ಯಕ್ರಮಕ್ಕೆ ಪ್ರಕಾಶ್ ಮರಾಜರು ದಿವ್ಯ ಸಾನ್ನಿಧ್ಯ ವಹಿಸಿದ್ರು. ಸಮಾರಂಭದಲ್ಲಿ ಅತಿಥಿಗಳಾಗಿ ರಾಜಶೇಖರ್ ತಲಾರಿ, ಹನುಮಂತ ಸನಾದಿ, ಭೂತಾಳಿ ಹಿರೇಪೂಜಾರಿ, ಶರಭಯ್ಯ ಸ್ವಾಮಿ, ಮಚೇಂದ್ರ ಪಾಟೀಲ್, ರಾಘವೇಂದ್ರ ಸ್ವಾಮಿ ಸೇರಿದಂತೆ ಹಲವರು ಭಾಗವಹಿಸಿದ್ರು. ಈ ಸಂದರ್ಭದಲ್ಲಿ ಗ್ರಾಮದ ಪ್ರಮುಖರಾದ ರಾಹುಲ್, ಪೊಲೀಸ್ ಪಾಟೀಲ್, ಧರ್ಮರಾವ್ ಮಶಾಳ್ಕರ್, ಲಕ್ಷ್ಮಣ್ ಸುಗೂರ ಸೇರಿದಂತೆ ಹಲವರು ಹಾಗೂ ಪಾಲಕರು, ಪೋಷಕರು, ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುವ ಮೂಲಕ ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದರು.